ಸಿಎಂ ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಹೇಗಿರುತ್ತೆ? ಸರ್ಕಾರದ ಕಾನೂನು ಹೋರಾಟ. ಈಗಾಗಲೇ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಿಸ್ತಾ ಇರುವ ಸಿದ್ದರಾಮಯ್ಯ ಅವರು ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ, ಸಭೆಗಳನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು ಅನ್ನೋದು ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ. ಏನೇ ಆದ್ರೂ ನಾನು ರಾಜೀನಾಮೆ ಕೊಡೋದಿಲ್ಲ, ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸರ್ಕಾರದ ಕಾನೂನು ಹೋರಾಟ ಹೇಗಿರುತ್ತೆ? ಸರ್ಕಾರದ ಮುಂದಿರುವ ಆಯ್ಕೆಗಳನ್ನ ನೋಡೋದಾದ್ರೆ ಸಂಪುಟದ ನಿರ್ಣಯ ರಾಷ್ಟ್ರಪತಿಗಳಿಗೆ ರವಾನೆ ಮಾಡೋದು, ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಸಂಪುಟ ಅಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳೋದು, ಅದನ್ನ ರಾಷ್ಟ್ರಪತಿಗಳಿಗೆ ರವಾನೆ ಮಾಡುವಂತಹ ವಿಚಾರವನ್ನು ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈ ಮೂಲಕ ರಾಜ್ಯಪಾಲರು ಏನು ಈಗ ನಿರ್ಧಾರ ಮಾಡಿದ್ದಾರೆ ಅದರ ವಾಪಸ್ಗೆ ಒತ್ತಡ ಹೇರುವಂಥದ್ದು, ಪ್ರಾಸಿಕ್ಯೂಷನ್ ರದ್ದು ಕೋರಿ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸೋದು, ದ್ವೇಷ ರಾಜಕಾರಣಕ್ಕಾಗಿ ಈ ರೀತಿಯನ್ನ ಮಾಡಲಾಗಿದೆ ಅನ್ನೋದನ್ನ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡಬಹುದು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಯು ಹಿರಿಯ ಕಾನೂನು ತಜ್ಞರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ? ಪ್ರಾಸಿಕ್ಯೂಷನ್ ನಡೆಯತ್ತಾ ತನಿಖೆಯ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ರೀತಿಯಾದಂತಹ ಕುತೂಹಲ ಇದೆ. ಹಾಗಾದ್ರೆ ಹಿರಿಯ ಕಾನೂನು ತಜ್ಞರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ ಎಂದು ಹೇಳಲಾಗಲ್ಲ, ಆರೋಪಗಳ ವಿರುದ್ಧ ತನಿಖೆ ಎಂದು ಹೇಳಬಹುದು ಅಂತ ಹೇಳಿ ನ್ಯೂಸ್ 18ಗೆ ಹಿರಿಯ ವಕೀಲರಾಗಿರುವ BV ಆಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಪ್ರಾಸಿಕ್ಯೂಷನ್ ಅಂತ ಇದನ್ನ ಹೇಳೋದಿಕ್ಕೆ ಆಗೋದಿಲ್ಲ ಅನ್ನುವ ವಿಚಾರವನ್ನ ಈಗಾಗಲೇ ಹಿರಿಯ ವಕೀಲರಾಗಿರುವಂತಹ BV ಆಚಾರ್ಯ ಅವರು ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಇದನ್ನ ಆರೋಪಗಳ ವಿರುದ್ಧ ತನಿಖೆ ಅಂತ ಅಷ್ಟೇ ಹೇಳಬಹುದೇ ಹೊರತಾಗಿ ಇದನ್ನ ಕಂಪ್ಲೀಟ್ ಆಗಿ ಪ್ರಾಸಿಕ್ಯೂಷನ್ ಅಂತ ಹೇಳೋದಕ್ಕೆ ಬರುವುದಿಲ್ಲ. ಈಗ ಇರುವಂತಹ ಪ್ರಶ್ನೆ, ಸಿಎಂ ವಿರುದ್ಧ ಇಲ್ಲಿ ಪ್ರಾಸಿಕ್ಯೂಷನ್ ಅಥವಾ ತನಿಖೆನೋ ಅಂತ ಹೇಳಿ. ಇದಕ್ಕೆ ಹಾಗಾದ್ರೆ ಹಿರಿಯ ಕಾನೂನು ತಜ್ಞರು ಏನೇನು ಹೇಳ್ತಾರೆ, ಯಾವ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ? ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರು. ಪೂರ್ವ ಅನುಮತಿ ಬೇಕು ಯಾವುದೇ ರೀತಿಯ ತನಿಖೆಗೂ ಕೂಡ. ಅಂತಹ ಅನುಮತಿಯನ್ನ ಆಲ್ರೆಡಿ ಈಗ ರಾಜ್ಯಪಾಲರು ಕೊಟ್ಟಿದ್ದಾರೆ. ಹಾಗಂದ ಮಾತ್ರಕ್ಕೆ ತನಿಖೆ ನಡೆಯುತ್ತಾ ಅನ್ನುವಂಥ ಪ್ರಶ್ನೆ. ತನಿಖೆ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಗಳ ವಿರುದ್ಧ ತನಿಖೆ ಅಂತ ಹೇಳಬಹುದು ಅಂತ BV ಆಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಸರ್ವೆಂಟ್ ವಿರುದ್ಧ ತನಿಖೆಗೆ ಇಲ್ಲಿ ಅನುಮತಿ ಬೇಕು. ಪೊಲೀಸರು ಏಕಾಏಕಿ ಇಲ್ಲಿ ತನಿಖೆ ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕಾಗಿ ಸೆಕ್ಷನ್ 17A ಪ್ರಕಾರ ಅನುಮತಿಯನ್ನ ಪಡೆದುಕೊಂಡಿರಬೇಕು ಅನ್ನುವ ವಿಚಾರವನ್ನ ಕೂಡ ಹೇಳಿದ್ದಾರೆ. ನೇರವಾಗಿ ತನಿಖೆ ಮಾಡೋದಕ್ಕಾಗೋದಿಲ್ಲ. 17A ಪ್ರಕಾರ ಪೊಲೀಸರ ತನಿಖೆಗೆ ಅನುಮತಿ ಆಗಬೇಕು. ಪೊಲೀಸರು ತನಿಖೆ ಮಾಡಲು ಈಗ ಯಾವುದೇ ತಡೆ ಇಲ್ಲ ಅಂತ ಹೇಳಿ ಹಿರಿಯ ವಕೀಲ BV ಆಚಾರ್ಯ ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಒಂದು ತನಿಖೆಗೆ ಈಗ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾದಂತಹ BV ಆಚಾರ್ಯ ಅವರಿದ್ದಾರೆ. ಅವ್ರನ್ನ ಕೇಳಿದ್ದು, ಸರ್, ಇವತ್ತು ಗವರ್ನರ್ ಅವರೊಂದು ಸಿಎಂ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದು ತನಿಖೆ ಪ್ರೋಸೆಸ್ ಹೇಗಿರುತ್ತೆ ಮತ್ತೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ? ನೋಡಿ, ಇದು ಕರೆಕ್ಟ್ ಹೇಳೋದಿದ್ರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಎ ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್. ಇಟ್ ಈಸ್ ರಿಯಲಿ ಎ sanction for investigation of the offences alleged under the Prevention of Corruption Act. So, ಗವರ್ನರ್ ಅವರ ತೀರ್ಮಾನದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮನವರಿಕೆ ಆಗಿದೆ ಈ ವಿಷಯದಲ್ಲಿ ಒಂದು ನ್ಯೂಟ್ರಲ್ ನಾನ್ ಪಾರ್ಟಿಸನ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಹಾಗಾಗಿ ನಾನು ಸೆಕ್ಷನ್ 17A ಪ್ರಕಾರ ಇನ್ವೆಸ್ಟಿಗೇಷನ್ಗೆ ಸ್ಯಾಂಕ್ಷನ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ಸೆಕ್ಷನ್ 17A ಪ್ರಕಾರ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಸ್ಯಾಂಕ್ಷನ್ ಬೇಕು. ಸ್ಯಾಂಕ್ಷನ್ ಇಲ್ಲದೆ ಪೊಲೀಸ್ನವರಿಗೆ ಪಬ್ಲಿಕ್ ಸರ್ವೆಂಟ್ ಮೇಲೆ ಇನ್ವೆಸ್ಟಿಗೇಷನ್ ಅಂಡರ್ ದ PC ಆಕ್ಟ್ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಈಗ ಈ ಸ್ಯಾಂಕ್ಷನ್ ಕೊಟ್ಟ ಇಫೆಕ್ಟ್ ಏನು ಅಂತ ಹೇಳಿದ್ರೆ ಪೊಲೀಸ್ನವರಿಗೆ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಇರುವ ತಡೆ ಇಲ್ಲದೆ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಸೆಕ್ಷನ್ 217 BNSS ಪ್ರಕಾರ ಹೊಸ್ತು, ಅದು ಪ್ರಿವೆನ್ಷನ್ ಕರಪ್ಷನ್ಗೆ
ಅಪ್ಲೈ ಆಗೋದಿಲ್ಲ, ಮತ್ತು ಅದು ಇನ್ವೆಸ್ಟಿಗೇಷನ್ಗೆ ಅಪ್ಲೈ ಆಗೋದಿಲ್ಲ. ಅದು ಕೋರ್ಟ್ನಲ್ಲಿ ಅಬ್ಯೂಸ್ ಆಫೆನ್ಸ್ ಮುಂದುವರಿದಿದ್ರೆ ಮಾತ್ರ ಆ ಸ್ಯಾಂಕ್ಷನ್ ಲಗಾವಾಗ್ತದೆ. ಸರ್, ಹಾಗಾದ್ರೆ ಈ ಪ್ರಾಸಿಕ್ಯೂಷನ್ ಪ್ರಕಾರ ಯಾರಾದ್ರೂ ಕೋರ್ಟಲ್ಲಿ ಹೋಗಿ ಒಂದು ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿದ್ರೆ ಅಲ್ಲಿ ವಿಚಾರಣೆಗೆ ಅವಕಾಶ ಸಿಗುತ್ತಾ ಇಲ್ವಾ ಹೇಗೆ? ಅಲ್ಲ, ಈ ಸ್ಯಾಂಕ್ಷನು ಕೋರ್ಟ್ ಪ್ರೊಸೀಡಿಂಗ್ಸ್ಗೆ ಲಗಾವಾಗೋದಿಲ್ಲ. ಇಟ್ ಇಸ್ ಓನ್ಲಿ ಫಾರ್ ಇನ್ವೆಸ್ಟಿಗೇಷನ್. ಪ್ರೈವೇಟ್ ಕಂಪ್ಲೇಂಟ್ ನೀವು ಮಾಡಬಹುದು, ಬಟ್ ಪ್ರೈವೇಟ್ ಕಂಪ್ಲೇಂಟ್ PC ಆಕ್ಟ್ನಲ್ಲಿ ಮುಂದರಿಬೇಕಾದರೆ ಸ್ಯಾಂಕ್ಷನ್ ಅಂಡರ್ ಸೆಕ್ಷನ್ 19 ಬೇಕಾಗ್ತದೆ. ಇದರಲ್ಲಿ ಸೆಕ್ಷನ್ 19 ಪ್ರಕಾರ ಸ್ಯಾಂಕ್ಷನ್ ಕೊಟ್ಟದ್ದು ಕಾಣೋದಿಲ್ಲ. ಸರ್, ಮತ್ತೆ ಈಗ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದ್ರಿಂದ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಯಾವ ರೀತಿ ಒಂದು ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶಗಳಿದೆ ಅಂತ ಹೇಳಿ? ಅಲ್ಲ, ಯಾರೇ ಆಗಲಿ, ಇಫ್ ಒನ್ ಈಸ್ ಅಗ್ರೀವ್ಡ್ ಬೈ ದಿ ಆರ್ಡರ್ ಆಫ್ ಸ್ಯಾಂಕ್ಷನ್, ಓನ್ಲಿ ಅಥಾರಿಟಿ ಹೂ ಕ್ಯಾನ್ ಇಂಟರ್ಫಿಯರ್ ವಿತ್ ದ ಆರ್ಡರ್ ಇಸ್ ದ ಹೈಕೋರ್ಟ್ ಆರ್ ದಿ ಸುಪ್ರೀಂ ಕೋರ್ಟ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.